ಹಲೋ, ಇವತ್ತಿನ ವಿಡಿಯೋದಲ್ಲಿ ನಾನು ಹೊರಟಿರೋದು ಸ್ಟ್ರಾಬೆರಿ ಪಿಕ್ಕಿಂಗ್ಗೆ. ಈ ಫಾರ್ಮ್ ಹೆಸರು ಬಂದುಬಿಟ್ಟು ಬಾಬ್ ಆ್ಯಂಡ್ ಸಿಮ್ಸ್ ಅಂತ. ಆಲ್ರೆಡಿ ನಾವು ಹೋಗ್ತಾ ಪಿಕ್ಕಿಂಗ್ ಸ್ಟಾರ್ಟ್ ಆಗಿತ್ತು, ನಾವು ಸ್ವಲ್ಪ ಲೇಟಾಗಿ ಹೊರಟಿದ್ವಿ. ಹಾಗೆ ಇಲ್ಲಿ ಕಾಣ್ತಾ ಇದೆಯಲ್ವಾ, ಆ ಕೌಂಟ್ರಲ್ಲಿ ಹೋಗಿ ಒಂದಿಷ್ಟು ಬಾಸ್ಕೆಟ್ಸ್ನ ತೊಗೊಂಡು ಪಿಕ್ಕಿಂಗ್ಗೆ ಹೊರಡಬೇಕಾಗುತ್ತೆ. ಸ್ವಲ್ಪ ವೇಟ್ ಮಾಡಬೇಕು, ಆವಾಗ ರೋನ ಅಸೈನ್ ಮಾಡ್ತಾರೆ. ನಮ್ಗೆ ಅಸೈನ್ ಮಾಡಿರೋ ರೋ ಬಂದುಬಿಟ್ಟು ಇದು. ನಾವು ಹೋಗಿದ್ದು ಸಾಮಾನ್ಯ ಜೂನ್ ಎಂಡ್ ಆಗಿರೋ ಕಾರಣ ಇದು ಎಂಡ್ ಆಫ್ ಸೀಸನ್ ಸ್ಟ್ರಾಬೆರೀಸ್ಗೆ. ಜೂನ್ ಫಸ್ಟಲ್ಲೇ ಸ್ಟಾರ್ಟ್ ಆಗಿಬಿಡುತ್ತೆ. ಪಿಕ್ಕಿಂಗ್ ಅನ್ನೋದು ತೀರಾ ಹೊಸ ವಿಷಯ ನಮಗೆ. ಸೂಪರ್ ಮಾರ್ಕೆಟಲ್ಲೂ ಹಣ್ಣನ್ನು ತಗೊಂಡು ತಿನ್ಬೋದು, ಆದರೆ ಪಿಕ್ಕಿಂಗ್ ಹೇಗಿರುತ್ತೆ ಅಂತ ಎಕ್ಸ್ಪೀರಿಯೆನ್ಸ್ ಮಾಡುವ ಅಂತ ನಾವು ಹೊರಟಿದ್ದು ಸ್ಟ್ರಾಬೆರಿ ಪಿಕ್ಕಿಂಗ್ಗೆ. ಸಾವಿರಾರು ಎಕರೆ ಇರೋ ಫಾರ್ಮ್ ಇದು. ಇದರಲ್ಲಿ ಒಂದು ಸೈಡಲ್ಲಿ ಸ್ಟ್ರಾಬೆರೀಸನ್ನು ಬೆಳೆಸಿದ್ದಾರೆ, ಇನ್ನೊಂದು ಭಾಗದಲ್ಲಿ ಜೋಳ, ಇನ್ನೊಂದು ಭಾಗದಲ್ಲಿ ಇನ್ನೂ ಬೇರೆ ಬೇರೆ ಹಣ್ಣುಗಳನ್ನ ಬೆಳೆಸಿದ್ದಾರೆ, ಬೇರೆ ಬೇರೆ ತರಕಾರಿಗಳನ್ನ ಬೆಳೆಸಿದ್ದಾರೆ. ಆಯಾ ಸೀಸನಲ್ಲಿ ಆ ಹಣ್ಣುಗಳು ರೆಡಿ ಆಗುತ್ತೆ ಪಿಕ್ಕಿಂಗ್ಗೆ. ಆಗ ಅನೌನ್ಸ್ ಮಾಡ್ತಾರೆ ರೆಡಿಯಾಗಿದೆ ಅಂತ. ಆವಾಗ ನಾವು ಇಂಟ್ರೆಸ್ಟ್ ಇದ್ದರೆ ಹೋಗಿ ಪಿಕ್ ಮಾಡ್ಬೋದು. ತುಂಬ ಫಾರ್ಮ್ಗಳಿದೆ ಈ ಥರ. ನಾವು ಹೋಗಿರೋದು ಬಾಬ್ ಆ್ಯಂಡ್ ಸಿಮ್ಸ್ಗೆ ಇವತ್ತು. ಈ ಫಾರ್ಮಲ್ಲಿ ಬೇರೆ ಯಾವ ತರಕಾರಿ ಆಗಲಿ ಹಣ್ಣುಗಳಾಗಲಿ ರೆಡಿ ಇರಲಿಲ್ಲ ಇವತ್ತು. ಬರೀ ಸ್ಟ್ರಾಬೆರಿ ಮಾತ್ರ ರೆಡಿ ಇತ್ತು. ಹಾಗೆ ಪಿಕ್ ಮಾಡುವಾಗಲೂ ಅಷ್ಟೇ ತುಂಬ ಕಲರ್ ಆಗಿರೋ ಹಣ್ಣುಗಳನ್ನ ನಾವು ಪಿಕ್ ಮಾಡಬೇಕಾಗುತ್ತೆ, ಡಾರ್ಕ್ ಕಲರಲ್ಲಿರೋ ಹಣ್ಣುಗಳನ್ನ. ಅದೇ ಸ್ವಲ್ಪ ಗ್ರೀನ್ ಇತ್ತು ಅಂತಂದರೆ ಅದು ಹುಳಿಯಾಗಿರುತ್ತೆ. ಹಾಗೆಯೇ ಓವರಾಗಿ ಹಣ್ಣಾಗಿದೆ ಅಂತಂದರೆ ಜ್ಯೂಸಿ ಇರೋದಿಲ್ಲ. ಅದು ಸ್ವೀಟಾಗೇನೋ ಇರುತ್ತೆ, ಬಟ್ ಜ್ಯೂಸಿ ಆಗಿರೋದಿಲ್ಲ. ಸ್ಟೋರ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಇಲ್ಲಿ ಪಿಕ್ಕಿಂಗ್ ಅನ್ನೋ ಕಾನ್ಸೆಪ್ಟು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾಕಂದರೆ ಅದೇ ಟೈಮಲ್ಲಿ ಮಕ್ಕಳಿಗೆ ಹಾಲಿಡೇಸ್ ಕೂಡ ಸ್ಟಾರ್ಟ್ ಆಗಿರುತ್ತೆ, ಸಮ್ಮರ್ ಹಾಲಿಡೇಸ್. ಹಾಗೆ ಮಕ್ಕಳನ್ನು ಕರ್ಕೊಂಡು ಪ್ರತಿ ಪೇರೆಂಟ್ಸು ಹೋಗ್ತಾರೆ. ಮತ್ತು ಮಕ್ಕಳಿಗೂ ಕೂಡ ಇದು ತುಂಬ ಖುಷಿ ಕೊಡೋ ವಿಷಯ. ನಾನು ಆಗಲೇ 4 ಬಾಕ್ಸಸ್ಸನ್ನು ತೊಗೊಂಡಿದ್ದೀನಿ. ಇದನ್ನು ಪ್ರತಿ ಬಾಕ್ಸಿಗೂ $2.50 ಪೇ ಮಾಡಬೇಕು. ಅಂದರೆ 4 ಬಾಕ್ಸ್ಗೆ $10 ಆಗುತ್ತೆ. ನಮಗೆ ಅಸೈನ್ ಮಾಡಿರೋ ರೋನ ಒಂದು ತುದಿಯಿಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ ಪಿಕ್ಕಿಂಗ್ನ. ಹಾಗೆ ಇನ್ನೊಂದು ಎಂಡಿಂದ ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡ್ ಸ್ಟಾರ್ಟ್ ಮಾಡಿದ್ದಾರೆ. ಸೊ 2 ಬಾಕ್ಸನ್ನು ಈಕ್ವಲಾಗಿ ಶೇರ್ ಮಾಡ್ಕೊಂಡಿದ್ದೀವಿ. ನೋಡಬೇಕು ಅವ್ರು ಎಷ್ಟು ಪಿಕ್ ಮಾಡ್ತಾರೆ ಅಂತ. ನನ್ನ ಮಗಳ ಬ್ಯಾಸ್ಕೆಟ್ ಇದು. ಅವಳ ಕೈಲಾದಷ್ಟು ಅವಳು ಪಿಕ್ ಮಾಡಿ ತಂದು ಕೊಡ್ತಾ ಇದ್ದಾಳೆ ನನಗೆ. ಪಿಕ್ಕಿಂಗ್ ಮಾಡುವಾಗ ತುಂಬ ಬಿಸಿಲಿದ್ರೆ ತುಂಬ ಕಷ್ಟ ಅನಿಸ್ಬಿಡುತ್ತೆ. ಯಾಕಂದರೆ ಹುಲ್ಲಿಂದ ಬೆಡ್ಡಿಂಗ್ ಮಾಡಿರ್ತಾರೆ ಕೆಳಗಡೆ. ಹಾಗೆಯೇ ಬಿಸಿಲು ಕೂಡ ಇದ್ಬಿಟ್ರೆ ಪಿಕ್ಕಿಂಗ್ ಮಾಡುವಾಗ ಸ್ವಲ್ಪ ಸ್ವೆಟ್ ಇಶ್ಯೂಸ್ ಕೂಡ ಸ್ಟಾರ್ಟ್ ಆಗುತ್ತೆ. ನಾವು ಹೋಗಿದ್ದ ದಿನ ವೆದರು ಕ್ಲೌಡಿ ಇರೋ ಕಾರಣ ನಮಗೇನು ಅಷ್ಟೊಂದು ಪ್ರಾಬ್ಲಮ್ ಆಗಿಲ್ಲ. ವಿಡಿಯೋದಲ್ಲಿ ನೋಡುವಾಗ ತುಂಬ ಹಣ್ಣುಗಳಿರೋ ಥರ ರೆಡ್ ಆಗಿ ಕಾಣುತ್ತೆ. ಆದರೆ ಅದೆಲ್ಲ ಹಣ್ಣುಗಳು ತಿನ್ನೋಕ್ಕೆ ಯೋಗ್ಯವಾಗಿರೋ ಹಣ್ಣುಗಳಲ್ಲ. ನಾವು ಪಿಕ್ ಮಾಡ್ಕೋಬೇಕಾಗತ್ತೆ. ಅಂತೂ ಇಂತೂ ಕಷ್ಟಪಟ್ಟು 4 ಬಾಕ್ಸನ್ನು ತುಂಬಿಸಿದ್ದಾಯಿತು. ಈಗ ಇದನ್ನು ತೊಗೊಂಡೋಗಿ ಬಿಲ್ಲಿಂಗ್ ಕೌಂಟ್ರಲ್ಲಿ ಕೊಟ್ಟು ಬಿಲ್ ಮಾಡಿಸ್ಕೊಂಡು ಹೋಗಬೇಕಾಗುತ್ತೆ. ಎಲ್ಲ ಬಿಲ್ಲೆಲ್ಲ ಮುಗಿಸಿದ್ಮೇಲೆ ಕಾರಲ್ಲಿ ಇದನ್ನು ಲೋಡ್ ಮಾಡಿದ್ದೀವಿ. ತುಂಬ ಹಣ್ಣಾಗಿರೋ ಹಣ್ಣು ಈ ಥರ ಇರುತ್ತೆ. ಜ್ಯೂಸಿ ಆಗಿರಲ್ಲ, ಬಟ್ ಸ್ವೀಟ್ ಆಗಿರುತ್ತೆ. ಅದನ್ನು ಒಂದು ಬಬಲ್ ಕವರಲ್ಲಿ ಪ್ಯಾಕ್ ಮಾಡಿಕೊಂಡು, ತುಂಬ ದೂರ ಹೋಗಬೇಕಾದ ಕಾರಣ ನೀಟಾಗಿ ಪ್ಯಾಕ್ ಮಾಡಿಕೊಂಡು ತೊಗೊಂಡು ಹೋಗ್ತಾ ಇದ್ದೀವಿ. ಈಗ ನೆಕ್ಸ್ಟ್ ನಾವು ಹೊರಡ್ತಾ ಇರೋದು ಚೆರಿ ಫಾರ್ಮ್ಗೆ. ಈಗ ನಾವು ಹೋಗ್ತಾ ಇರೋದು ಡೆಂಪ್ಸಿ ಕಾರ್ನರ್ ಆರ್ಚರ್ಡ್ಗೆ. ಈ ಆರ್ಚರ್ಡಲ್ಲಿ ಎಲ್ಲ ಥರದ ಹಣ್ಣುಗಳಿದೆ, ತರಕಾರಿಗಳಿದೆ. ಹಾಗೆಯೇ ನೋಡೋದಕ್ಕೂ ನೀಟ್ ಆ್ಯಂಡ್ ಕ್ಲೀನಾಗಿದೆ. ಹಾಗೆ ಇಲ್ಲಿ ಕಾಣ್ತಾ ಇರೋದು ಈ ಆರ್ಚರ್ಡ್ನ ಮಾರ್ಕೆಟ್ ಇದು. ಇಲ್ಲಿ ಹೋಗಿ ನಾವು ಎಂಟ್ರಿ ಫೀಸನ್ನು ಪೇ ಮಾಡಿ ಅವರು 2 ಕವರ್ನ ಹಾಗೆ ಒಂದು ಕಾರ್ಟನ್ನು ಕೊಡ್ತಾರೆ ನಮಗೆ. ಅದನ್ನು ತಗೊಂಡು ನಾವು ಪಿಕ್ಕಿಂಗ್ಗೆ ಹೊರಡ್ಬೋದು.
ನಾವು ಮೊದಲನೇ ಬಾರಿ ಫಾರ್ಮಿಗೆ ಬಂದಿದ್ದರಿಂದ ನಮಗೆ ಎಲ್ಲೆಲ್ಲಿ ಏನೇನಿದೆ ಅಂತ ಗೊತ್ತಿರಲಿಲ್ಲ. ಹಾಗೆ ಒಂದು ಮ್ಯಾಪನ್ನು ತೊಗೊಂಡು ಹೊರಟ್ವಿ. ಈಗ ನಾವು ಬಂದಿರೋದು ಸ್ವೀಟ್ ಚೆರಿ ಇರುವಂತಹ ಸೆಕ್ಷನ್ಗೆ. ಇಲ್ಲಿ ಕಾಣ್ತಾ ಇರೋದು ಸ್ವೀಟ್ ಚೆರೀಸ್, ಹಾಗೆ ಸಾರ್ ಚೆರೀಸ್ ಕೂಡ ಇರುತ್ತೆ. ನಮಗೆ ಬೇಕಾಗಿರೋ ಚೆರೀಸ್ನ, ಬೇಕಾದ ಕಲರ್ ಚೆರೀಸ್ನ ಹೇಗೆ ಬೇಕಾದರೂ ಪಿಕ್ ಮಾಡ್ಕೋಬೋದು. ಆದರೆ ಪ್ರತಿ LBಗೆ $4 ಪೇ ಮಾಡಬೇಕಾಗತ್ತೆ. ಹಾಗೆ ಈ ಬ್ಯಾಕ್ಗ್ರೌಂಡಲ್ಲಿ ಒಂದು ಸೌಂಡ್ ಕೇಳ್ತಾ ಇದೆಯಲ್ವಾ, ಆ ಸೌಂಡ್ ಬಂದುಬಿಟ್ಟು ಇಲ್ಲಿ ಹಕ್ಕಿಗಳು ಬಂದು ಎಲ್ಲ ಹಣ್ಣುಗಳನ್ನ ತಿಂದು ಹೋಗಬಾರ್ದು ಅನ್ನೋ ಕಾರಣಕ್ಕೆ ಈ ಫಾರ್ಮಲ್ಲಿ ಮಾಡ್ಕೊಂಡಿರುವಂತಹ ಅರೇಂಜ್ಮೆಂಟ್ ಇದು. ಅಲ್ಲಿ ಒಂದು ಮೈಕ್ ಥರ ಹಾಕಿ ಅದನ್ನು ಪ್ಲೇ ಮಾಡ್ತಾರೆ ಪ್ರತಿ 15 ಮಿನಿಟ್ಸ್ಗೊಮ್ಮೆ. ಯಾವುದೇ ಪಕ್ಷಿಗಳು ಬಂದು ಈ ಹಣ್ಣುಗಳನ್ನ ತಿನ್ನೋದಿಲ್ಲ. ಹಾಗೆ ಈ ಹಣ್ಣುಗಳನ್ನ ಪಿಕ್ ಮಾಡಬೇಕಾದ್ರೆ ಕೂಡ ಅಷ್ಟೇ, ಅದನ್ನು ತೊಟ್ಟು ಸಮೇತ ಪಿಕ್ ಮಾಡಬೇಕು. ಹಾಗಂದರೆ ಮಾತ್ರ ಸ್ಟೋರ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೀವು ಅಲ್ಲೇ ತಿಂತೀರಿ ಅಂತ ಅಂದರೆ ತೊಟ್ಟನ್ನು ಪಿಕ್ ಮಾಡಬೇಕು ಅಂತ ಇಲ್ಲ. ಬಟ್ ನೀವು ತುಂಬ ದಿನಗಳ ಕಾಲ ಸ್ಟೋರ್ ಮಾಡ್ತೀರಾ ಅಂತಂದರೆ ಅದರ ತೊಟ್ಟು ಸಮೇತ ಅದನ್ನು ಪಿಕ್ ಮಾಡಬೇಕಾಗತ್ತೆ. ಹಾಗೆ ಪಿಕ್ ಮಾಡೋದಕ್ಕೆ ಈಸಿ ಆಗಲಿ ಅಂತ ಅಲ್ಲಲ್ಲಿ ಈ ಥರ ಲ್ಯಾಡರ್ಸ್ಗಳನ್ನ ಕೂಡ ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಕಾಣ್ತಾ ಇರೋದು ಪ್ಲಮ್ಗಳು. ಇವಿನ್ನೂ ರೆಡಿಯಾಗಿರಲಿಲ್ಲ ಪಿಕ್ಕಿಂಗ್ಗೆ. ಡಿಫ್ರೆಂಟ್ ವೆರೈಟೀಸ್ ಆಫ್ ಪ್ಲಮ್ ಟ್ರೀಸ್ಗಳಿದೆ ಇಲ್ಲಿ. ಹಾಗೆ ಈ ಆರ್ಚರ್ಡ್ನ ಇನ್ನೊಂದು ಭಾಗಕ್ಕೆ ಬಂದರೆ ಒಂದಿಷ್ಟು ಬ್ಲೂಬೆರೀಸ್ ಇದೆ, ಹಾಗೆ ಸಾರ್ ಚೆರೀಸ್ ಇದೆ, ಡಿಫ್ರೆಂಟ್ ಕೈಂಡ್ಸ್ ಆಫ್ ಆ್ಯಪಲ್ಸ್ ಇದೆ, ಪೀಚಸ್ ಇದೆ. ಆದರೆ ಇವ್ಯಾವುದು ಪಿಕ್ಕಿಂಗ್ಗೆ ರೆಡಿಯಾಗಿಲ್ಲ, ಇನ್ನೇನು ರೆಡಿ ಆಗಬೇಕಷ್ಟೇ. ಇನ್ನು ನೆಕ್ಸ್ಟ್ ಮಂತಲ್ಲಿ ಆ್ಯಪಲ್ ಸ್ಟಾರ್ಟ್ ಆಗುತ್ತೆ, ಹಾಗೆ ಬ್ಲೂಬೆರಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಕಾಣೋದೆಲ್ಲ ಪೀಚ್ ಗಿಡಗಳು. ತುಂಬ ವೆರೈಟೀಸ್ ಆಫ್ ಪೀಚಸ್ ಇದೆ ಇಲ್ಲಿ. ಹಾಗೆಯೇ ಆ್ಯಪಲ್ ಕೂಡ ಅಷ್ಟೇ, ತುಂಬ ವೆರೈಟೀಸ್ ಆಫ್ ಆ್ಯಪಲ್ಸ್ ಇದೆ. ಇನ್ನು ಚಿಕ್ಕ ಚಿಕ್ಕ ಆ್ಯಪಲ್ಗಳಿವೆಲ್ಲ. ಈ ಫಾರ್ಮಲ್ಲಿ ಚೆರಿ ಬಿಟ್ಟರೆ ಬೇರೆ ಯಾವ ಹಣ್ಣುಗಳು ಕೂಡ ರೆಡಿ ಆಗಿರಲಿಲ್ಲ. ಈ ಟೈಮೇ ಹಾಗೆ, ಬೇರೆ ಯಾವ ಹಣ್ಣು ಕೂಡ ರೆಡಿ ಆಗೋದಿಲ್ಲ. ಪ್ರತಿ ತಿಂಗಳಿಗೂ ಆ ಹಣ್ಣುಗಳು ರೆಡಿ ಆಗ್ತಾ ಹೋಗುತ್ತೆ. ಆಗ ಹೋಗಿ ಪಿಕ್ ಮಾಡ್ಕೋಬೇಕು ಅಷ್ಟೇ. ಹಾಗೆ ತೋಟಗಳನ್ನ ಮುಗಿಸ್ಕೊಂಡು ಬರುವಾಗ ಒಂದಿಷ್ಟು ಪ್ರಾಣಿಗಳನ್ನ ಸಾಕಿದ್ದಾರೆ ಅಲ್ಲಿ. ಒಂದಿಷ್ಟು ಲಾಮ, ಕುರಿಗಳು, ಮೇಕೆಗಳು, ಎತ್ತು, ಪೀಕಾಕ್ಗಳು, ಹಾಗೆ ಕೋಳಿಗಳು, ತುಂಬ ಥರದ ಪ್ರಾಣಿಗಳನ್ನ ಸಾಕಿದ್ದಾರೆ. ಹಾಗೆ ಇವುಗಳಿಗೆ ನಾವು ಫೀಡ್ ಕೂಡ ಮಾಡ್ಬೋದು.
ಇದಾಗಿತ್ತು ನಮ್ಮ ಪುಟ್ಟ ಪಿಕ್ಕಿಂಗ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.